ನರಮನುಷ್ಯನ ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆಯನ್ನು ಕೂಡ ಪುಡಿ ಪುಡಿ ಮಾಡುವಂತಹ ಶಕ್ತಿ ಇದೆಯಂತೆ. ಇಂತಹ ಕೆಟ್ಟ ದೃಷ್ಟಿ, ನರದೃಷ್ಟಿ ಹಾಗೂ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಮನೆಯಿಂದ ಹೊರಹಾಕಲು ಅತೀಂದ್ರಿಯ ಶಕ್ತಿಗಳು ಸೇರುವಂತಹ ಅಮಾವಾಸ್ಯೆ ದಿನ ಮಾಡುವ 7 ಅದ್ಭುತ ಪರಿಹಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ನಿಮಗೆ ಸ್ವಲ್ಪನೂ ಕೂಡ ಗೊಂದಲಗಳು ಇರೋದಿಲ್ಲ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಥವಾ ಇಷ್ಟ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲನೇ ಪರಿಹಾರ ಯಾವುದು ಅಂದರೆ ಬೂದುಗುಂಬಳಕಾಯಿಯಿಂದ ಮಾಡುವಂಥ ಒಂದು ಪರಿಹಾರ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ದೃಷ್ಟಿಯನ್ನು ತೆಗಿಬೇಕು ಅಂದರೆ ಬೂದುಗುಂಬಳಕಾಯಿ ಮೊದಲನೇ ಸ್ಥಾನದಲ್ಲಿ ಬರುತ್ತೆ. ಮನೆ ಕಟ್ಟಿದಾಗ ಆಗಿರ್ಬೋದು ಅಥವಾ ಯಾವುದೇ ವಾಹನವನ್ನು ಖರೀದಿಸಿದಾಗ ಆಗಿರ್ಬೋದು, ಮೊದಲು ಬೂದುಗುಂಬಳಕಾಯಿಯಿಂದ ದೃಷ್ಟಿಯನ್ನು ನಿವಾರಿಸ್ತಾರೆ. ಹಾಗಾಗಿ ಬೂದುಗುಂಬಳಕಾಯನ್ನು ತೊಗೊಂಡು ಬಂದು ಆ ಬೂದುಗುಂಬಳಕಾಯನ್ನು ನೀಟಾಗಿ ತೊಳೆದು ಅದಕ್ಕೆ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಚಬೇಕು. ಈ ರೀತಿಯಾಗಿ ಅರಿಶಿಣವನ್ನು ಹಚ್ಚಿ ಅನಂತರ ಕುಂಕುಮವನ್ನು ಇಟ್ಟು ಆ ಬೂದುಗುಂಬಳಕಾಯನ್ನು ಅಲಂಕಾರವನ್ನು ಮಾಡಬೇಕಾಗತ್ತೆ. ಇನ್ನು ಇವತ್ತು ತೋರಿಸ್ತಾ ಇರೋವಂಥ ಎಲ್ಲ ಪರಿಹಾರಗಳನ್ನು ನೀವು ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ಕೊಬೋದು. ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಅಂದರೆ ಶ್ರೇಷ್ಠವಾದಂತಹ ಅಮಾವಾಸ್ಯೆಗಳು ಯಾವ್ದ್ಯಾವ್ದು ಹೇಳಿ? ಭೀಮನ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ, ಹಾಗೆ ದೀಪಾವಳಿ ಅಮಾವಾಸ್ಯೆ. ಈ 3 ಅಮಾವಾಸ್ಯೆಗಳು ತುಂಬಾ ಶ್ರೇಷ್ಠವಾದಂಥ ಅಮಾವಾಸ್ಯೆಗಳು. ಈ 3 ಅಮಾವಾಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಅಮಾವಾಸ್ಯೆಯಲ್ಲಿ ಈ ರೀತಿ ಮಾಡ್ಕೊಬೋದು, ಅಥವಾ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ಕೊತೀವಿ ಅಂದರೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಬೋದು. ಈ ರೀತಿ ತಯಾರು ಮಾಡಿರೋಂಥ ಬೂದುಗುಂಬಳಕಾಯಿಗೆ ಧೂಪವನ್ನು ತೋರಿಸಿ ಆನಂತರ ಅಮಾವಾಸ್ಯೆಯ ದಿನ ನೀವು ಯಾವ ಮನೆಯಲ್ಲಿ ಇರ್ತೀರೋ ಆ ಮನೆಯ ಬಿಲ್ಡಿಂಗ್ಗೆ ಎಲ್ಲರೂ ಹೋಗೋರ್ಗೂ ಬರೋರ್ಗೂ ಕಾಣಿಸೋ ರೀತಿ ಈ ಬೂದುಗುಂಬಳಕಾಯನ್ನು ಕಟ್ಟಬೇಕು. ಯಾರ ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದರೂ ಕೂಡ ಅದು ಮೊದಲು ಬೂದುಗುಂಬಳಕಾಯಿ ಮೇಲೆ ಬೀಳೋ ರೀತಿ, ಎಲ್ರಿಗೂ ಕಾಣಿಸೋ ರೀತಿ ಈ ಬೂದುಗುಂಬಳಕಾಯನ್ನು ಕಟ್ಟಬೇಕಾಗತ್ತೆ. ಯಾವಾಗ ಕುಂಬಳಕಾಯಿ ಪೂರ್ತಿಯಾಗಿ ಕೊಳ್ತೋಗುತ್ತೋ ಅಥವಾ ಪೂರ್ತಿ ಸುಂಡ್ರುಕೊಳ್ಳುತ್ತೆ ಅಂದರೆ ಅದರಲ್ಲಿ ಇರೋ ನೀರಿನಂಶ ಎಲ್ಲ ಹಿಂಗೋದಾಗ ಅದನ್ನು ಬದಲಾಯಿಸ್ಕೊಬೋದು. ಮತ್ತು ಇನ್ನೊಂದು ಅಮಾವಾಸ್ಯೆ ದಿನ ನಿಮ್ಮ ಮನೆಗೆ ಮಾತ್ರ ಅಲ್ಲದೆ ಅಂಗಡಿಗಳು ಇದ್ದರೂ ಕೂಡ ಅದಕ್ಕೂ ನೀವು ಈ ಬೂದುಗುಂಬಳಕಾಯನ್ನು ಕಟ್ಬೋದು. ಇನ್ನು ಎರಡನೇ ಪರಿಹಾರ ಯಾವುದು ಅಂದರೆ ಆಲುವೇರದಿಂದ ಮಾಡ್ಕೊಳ್ಳುವಂತಹ ಪರಿಹಾರ. ಆಲುವೇರವನ್ನು ಬೇರು ಸಮೇತ ಕಿತ್ಕೊಂಡು ಬಂದು ಒಂದು ಸಲ ನೀಟಾಗಿ ಆ ಬೇರನ್ನು ಹಾಗೆ ಗಿಡವನ್ನು ಪೂರ್ತಿಯಾಗಿ ತೊಳೆದು ಆ ಆಲುವೇರ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನ ಒಳಭಾಗ ಅಂದರೆ ಮನೆ ಒಳಗಡೆ ಇರಬೇಕು, ಬಾಗಿಲಿನ ಮೇಲೆ ಸಿಂಹದ್ವಾರ ಅಂತ ಕರಿತೀವಲ್ಲ, ಮೇಯ್ನ್ ಡೋರ್ ಇರುತ್ತಲ್ಲ, ಒಳಭಾಗದಲ್ಲಿ ಈ ಆಲುವೇರವನ್ನು ಕಟ್ಟಬೇಕಾಗತ್ತೆ. ಈ ಆಲುವೇರ ಯಾವುದೇ ನೀರು ಮಣ್ಣು ಇಲ್ಲದೇ ಇದ್ದರೂ ಕೂಡ ತುಂಬ ದಿನ ಹಾಗೆ ಜೀವಂತವಾಗಿರುತ್ತೆ. ಈ ಆಲುವೇರ ಗಿಡವನ್ನು ಮನೆಯ ಒಳಭಾಗದಲ್ಲಿ ಕಟ್ಟೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ಶಕ್ತಿ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಆಲುವೇರ ಗಿಡವನ್ನು ಮನೆಯ ಒಳಗಡೆ ಕಟ್ಟಿರ್ತಾರೆ. ಇದು ಯಾವಾಗ ಒಣಗೋಗುತ್ತೋ ಆವಾಗ ನೀವು ಬೇರೆ ಗಿಡವನ್ನು ತೊಗೊಂಡು ಬಂದು ಅಮಾವಾಸ್ಯೆ ದಿನ ಮತ್ತೆ ಕಟ್ಬೋದು. ಆಲುವೇರ ಗಿಡದ ಬದಲಾಗಿ ಅಂಕಾಲೆ ಕಡ್ಡಿ ಸಿಗುತ್ತಲ್ಲ, ಅಂಕೋಲೆ ಕಡ್ಡಿ, ಆ ಅಂಕೋಲೆ ಕಡ್ಡಿಯನ್ನು ಕೂಡ ನೀವು ಮನೆಯ ಒಳಭಾಗದಲ್ಲಿ ಸಿಂಹದ್ವಾರದ ಹತ್ರ ಕಟ್ಬೋದು. ಇನ್ನು ಮೂರನೇ ಪರಿಹಾರ ನೋಡ್ಕೊಳ್ಳೋಣ. ಇದೆಲ್ಲರೂ ಕೂಡ ಸಾಮಾನ್ಯವಾಗಿ ನೋಡಿರುವಂಥ ಪರಿಹಾರನೇ. ಎಲ್ಲ ಅಂಗಡಿಗಳಲ್ಲಿ ಅಥವಾ ಕೆಲವೊಬ್ಬರ ಮನೆಯಲ್ಲೂ ಕೂಡ ಇಟ್ಟಿರ್ತಾರೆ. ಒಂದು ಗಾಜಿನ ಲೋಟಕ್ಕೆ ಪೂರ್ತಿಯಾಗಿ ನೀರನ್ನು ಹಾಕಬೇಕು. ನೀರನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಕಲ್ಲುಪ್ಪು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ. ಇನ್ನು ಈ ಉಪ್ಪನ್ನು ಆ ನೀರಿನ ಒಳಗಡೆ ಹಾಕಿರ್ತೀವಲ್ಲ, ಅದೇ ನೀರಿಗೆ ಒಂದು ನಿಂಬೆಹಣ್ಣನ್ನು ಕೂಡ ಹಾಕಿ ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವ್ರಿಗೆ ಎದುರಿಗೆ ಕಾಣಿಸೋ ರೀತಿ ಇಡಬೇಕಾಗತ್ತೆ. ಹಾಲಲ್ಲೇ ಇಡಬೇಕು. ಈ ನೀರಿನ ಒಳಗಡೆ ಹಾಕ್ತಾ ಇರೋವಂಥ ನಿಂಬೆಹಣ್ಣು ಗಾಳಿಯಲ್ಲಿರೋವಂಥ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ಯಾರಾದರೂ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅಥವಾ ನಮ್ಮ ಮನೆ ಮೇಲೆ ಬಿದ್ದರೂ ಕೂಡ ಆ ದೃಷ್ಟಿಯನ್ನು ಆಕರ್ಷಣೆ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಈ ನಿಂಬೆಹಣ್ಣು ಹೊಂದಿದೆ. ಹಾಗಾಗಿನೇ ಯಾರ ಕೆಟ್ಟ ದೃಷ್ಟಿಯೂ ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಥವಾ ನಮ್ಮ ಅಂಗಡಿ ಮೇಲೆ ಬೀಳಬಾರ್ದು ಅಂತ ಈ ರೀತಿಯಾಗಿ ಸುಮಾರು ಅಂಗಡಿಗಳಲ್ಲಿ ಇಟ್ಟಿರೋದನ್ನು ನೀವು ನೋಡಿರ್ತೀರ. ಈ ನಿಂಬೆಹಣ್ಣು ಚೆನ್ನಾಗಿದ್ದರೆ, ಏನು ಕೊಳ್ತೋಗಿರಲಿಲ್ಲ ಅಂತಂದರೆ ಅಮಾವಾಸ್ಯೆ ದಿನ ನೀವು ಚೇಂಜ್ ಮಾಡ್ಬೋದು ನಿಂಬೆಹಣ್ಣನ್ನು. ನೀರನ್ನು ಮಾತ್ರ ವಾರಕ್ಕೆ 1 ಸಲ ಅಥವಾ 2 ಸಲ ಚೇಂಜ್ ಮಾಡ್ತಾ ಇರಬೇಕು. ನಿಂಬೆಹಣ್ಣು ಹಾಳಾಗಿದ್ದರೆ ಮತ್ತೆ ಚೇಂಜ್ ಮಾಡಿ ಬೇರೆದನ್ನು ನೀವು ಹಾಕ್ಬೋದು. ಇನ್ನು 4ನೇ ಪರಿಹಾರ, ಇದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು. ಪ್ರತಿ ಅಮಾವಾಸ್ಯೆಯ ದಿನ
ಹೊಸ್ತಿಲನ್ನು ಪೂಜೆ ಮಾಡಿ ಹೊಸ್ತಿಲ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಇಡ್ತಿರಲ್ಲ, ಅದೇ ರೀತಿ ಮಾಡುವಂಥ ಒಂದು ಪರಿಹಾರ. ಅದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದರ ಸಪ್ರೇಟ್ ಡೀಟೇಲಿಂಗ್ ವಿಡಿಯೋ ನಾನು ಈಗಾಗಲೇ ಹೋದ ಅಮಾವಾಸ್ಯೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಬೋದು. 2 ಮಣ್ಣಿನ ದೀಪಗಳನ್ನ ತಗೊಂಡು ಆ ಮಣ್ಣಿನ ದೀಪಗಳನ್ನ ನೀಟಾಗಿ ತೊಳೆದು ಆ ಮಣ್ಣಿನ ದೀಪಗಳಿಗೆ ಅರಿಶಿನವನ್ನು ಪೂರ್ತಿಯಾಗಿ ಹಚ್ಚಿ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ 2 ದೀಪಗಳನ್ನ ತಯಾರು ಮಾಡ್ಕೊಂಡಿದ ನಂತರ ಈ ದೀಪಗಳಿಗೆ ಉಪ್ಪನ್ನು ಹಾಕಬೇಕು, ಕಲ್ಲುಪ್ಪು. 2 ದೀಪಗಳಿಗೂ ಒಂದೊಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡಿದ ನಂತರ ಒಂದು ನಿಂಬೆಹಣ್ಣನ್ನು ತಗೊಂಡು ಆ ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ 1 ಹೋಳು ನಿಂಬೆಹಣ್ಣಿಗೆ ಅರಿಶಿನವನ್ನು ಹಚ್ಚಬೇಕು, ಮತ್ತೊಂದು ಹೋಳು ನಿಂಬೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಉಪ್ಪಿನ ಮೇಲೆ ಇಟ್ಕೊಬೇಕು. ನಿಂಬೆಹಣ್ಣ ಕಟ್ ಮಾಡುವಾಗ ಮನೆಗೆ ಪೂರ್ತಿಯಾಗಿ ನೀವಾಳಿಸಿ, ಅಂದರೆ ಹೊಸ್ತಿಲ ಹತ್ರ ನಿಂಬೆಹಣ್ಣನ್ನು ಮನೆಗೆ ನೀವಾಳಿಸಿ ಆನಂತರ ಹೊಸ್ತಿಲ ಮೇಲೆ ಇಟ್ಕೊಂಡು ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಆನಂತರ ಈ ರೀತಿ ಅರಿಶಿನ ಕುಂಕುಮವನ್ನು ಹಚ್ಚಿ ಈ ಉಪ್ಪಿನ ಮೇಲೆ ಇಡಬೇಕಾಗತ್ತೆ. ಈ ರೀತಿ ತಯಾರು ಮಾಡಿರುವಂಥ ಉಪ್ಪು ಹಾಗೆ ನಿಂಬೆಹಣ್ಣನ್ನು ನೀವು ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗದಲ್ಲಿ ಇಡ್ಬೋದು. 5ನೇ ಪರಿಹಾರ ಯಾವುದು ಅಂತ ನೋಡ್ಕೊಳ್ಳೋಣ. ಈ ಪರಿಹಾರವನ್ನು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಮಾಡುವಂತಹ ಪರಿಹಾರ. ಒಂದು ಗಾಜಿನ ಬಟ್ಲನ್ನು ತಗೋಬೇಕು. ಆ ಗಾಜಿನ ಬೌಲ್ ಒಳಗಡೆ ಉಪ್ಪನ್ನು ಹಾಕೋಬೇಕು, ಕಲ್ಲುಪ್ಪನ್ನು ಹಾಕಬೇಕು. ಯಾವುದೇ ಉಪ್ಪಿನ ಪರಿಹಾರ ತೋರಿಸಿದಾಗ ಕಲ್ಲುಪ್ಪನ್ನೇ ಬಳಸಿ, ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ. ಈ ಕಲ್ಲುಪ್ಪನ್ನು ಆ ಬಟ್ಲಿನ ತುಂಬ ಹಾಕೊಂಡಿದ ನಂತರ ಉಪ್ಪಿನ ಮೇಲೆ ಲವಂಗವನ್ನು ಇಡಬೇಕು. ಲವಂಗವನ್ನು ಬಳಸುವಾಗ ಲವಂಗದ ಮೊಗ್ಗು ಅಂದರೆ ಮೇಲ್ಗಡೆ ರೌಂಡಾಗಿ ಕಾಣಿಸುತ್ತಲ್ಲ, ಅದು ಇರೋವಂಥ ಲವಂಗಗಳನ್ನೇ ಬಳಸಬೇಕು. 7 ಲವಂಗಗಳನ್ನ ಈ ಉಪ್ಪಿನ ಮೇಲೆ ಇಟ್ಟು ಈ ಉಪ್ಪಿನ ಬಟ್ಲು ನಾವೇನು ಹಾಕಿದ್ದೀವಲ್ಲ ಅದನ್ನು ಯಾರಿಗೂ ಕಾಣಿಸ್ದೇ ಇರೋ ರೀತಿ ಬಾಗಿಲಿಂದೆ ಆಗಿರ್ಬೋದು ಅಥವಾ ಮಂಚದ ಕೆಳಗಾಗಿರ್ಬೋದು ಅಥವಾ ನಿಮ್ಮ ಬಾತ್ರೂಮ್ಗಳಲ್ಲಾಗಿರ್ಬೋದು ಇಡಬೇಕು. ಈ ಉಪ್ಪು ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ಈ ಪರಿಹಾರವನ್ನು ಪ್ರತಿ ಅಮಾವಾಸ್ಯೆ ದಿನ ಮಾಡಬೇಕಾಗತ್ತೆ. ಈ ಎಲ್ಲ ಪರಿಹಾರಗಳಿಗೆ ಬಳಸಿರುವಂಥ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ನಿಮ್ಮ ಸಿಂಕಲ್ಲಿ ಹಾಕ್ಬಿಡಿ. ಇನ್ನು 6ನೇ ಪರಿಹಾರ, ಇದು ಕೂಡ ನಿಂಬೆಹಣ್ಣಿನಿಂದ ಮಾಡ್ಕೊಳ್ಳುವಂಥ ಒಂದು ಪರಿಹಾರ. ಒಂದು ನಿಂಬೆಹಣ್ಣನ್ನು ತಗೊಂಡು ಅದನ್ನು ಅರ್ಧ ಭಾಗವಾಗಿ ಕಟ್ ಮಾಡಿ ಈ ಕಟ್ ಮಾಡಿರುವಂಥ ನಿಂಬೆಹಣ್ಣಿನ ಹೋಳುಗಳಿಗೆ 7 ಲವಂಗಗಳನ್ನ ಚುಚ್ಚಬೇಕು. ಈ ಪರಿಹಾರವನ್ನು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಬಾರ್ದು ಅಂತ ಮಾಡ್ಕೊಳ್ಳೋವಂಥದ್ದು. ಮನೆಯಲ್ಲಿ ಅವಾಗವಾಗ ಯಾರಿಗಾದ್ರೂ ಹುಷಾರಿಲ್ದಂಗಾದರೆ ಖಂಡಿತವಾಗ್ಲೂ ಈ ರೀತಿ ಪರಿಹಾರವನ್ನು ಮಾಡ್ಕೊಂಡು ನೋಡಿ. ಕೆಲವೊಂದು ಸಲ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರೂ ಕೂಡ ಹುಷಾರಿಲ್ಲದೆ ಆಗ್ತಾ ಇರುತ್ತೆ, ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಅಂಥವರು ಖಂಡಿತವಾಗ್ಲೂ ಈ ರೀತಿ ಅಮಾವಾಸ್ಯೆ ದಿನ ನಿಂಬೆಹಣ್ಣನ್ನು ಕಟ್ ಮಾಡಿ 7 ಲವಂಗಗಳನ್ನು ಆ ನಿಂಬೆಹಣ್ಣಿಗೆ ಚುಚ್ಚಿ, ಯಾರು ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅವರು ಮಲಗುವಂಥ ಕೋಣೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಅಥವಾ ನಿಮ್ಮ ಅಡುಗೆ ಮನೆಯಲ್ಲೂ ಕೂಡ ಇದನ್ನು ಇಡ್ಬೋದು. ಅಡುಗೆ ಮನೆಯಲ್ಲಿ ಇದನ್ನು ಇಡೋದ್ರಿಂದ ನೊಣಗಳು, ನುಸಿ, ಸೊಳ್ಳೆಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಕೊನೆಯ ಪರಿಹಾರ ಅಂದರೆ 7ನೇ ಪರಿಹಾರ ಯಾವುದು ಅಂತಂದರೆ, ಮನೆಯ ಮುಖ್ಯದ್ವಾರ ಅಥವಾ ಸಿಂಹದ್ವಾರ ಅಂತ ಏನು ಕರಿತೀವಿ, ಆ ಮನೆಯ ಮುಖ್ಯದ್ವಾರವನ್ನು ನೀಟಾಗಿ ಒರೆಸಿ ದ್ವಾರದ ಮೇಲೆ ಓಂ, ಸ್ವಸ್ತಿಕ್ ಹಾಗೆ ತ್ರಿಶೂಲದ ಚಿಹ್ನೆಗಳನ್ನು ನಿಮ್ಮ ಸಿಂಹದ್ವಾರದ ಮೇಲೆ ಅರಿಶಿನವನ್ನು ನೀರಿನಲ್ಲಿ ಸ್ವಲ್ಪ ಕಲಿಸ್ಕೊಂಡಾದರೂ ಬರಿಬೋದು, ಅಥವಾ ಗಂಧದ ಪೇಸ್ಟನ್ನು ತಯಾರು ಮಾಡಿಕೊಂಡು ಅದರಿಂದನಾಗಲಿ ನೀವು ಬರೆದು ಆ ಚಿಹ್ನೆಗಳಿಗೆ ಅರಿಶಿನ ಕುಂಕುಮವನ್ನು ಇಡಬೇಕಾಗತ್ತೆ. ಈ 3 ಚಿಹ್ನೆಗಳು ಯಾರ ಮನೆ ಬಾಗಿಲ ಮೇಲೆ ಇರುತ್ತೋ ಆ ಮನೆಯ ಒಳಗಡೆ ಯಾವುದೇ ಒಂದು ಕೆಟ್ಟ ಶಕ್ತಿ ಪ್ರವೇಶ ಮಾಡೋದಿಲ್ವಂತೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ರೀತಿ ಅಮಾವಾಸ್ಯೆ ದಿನ ಈ 3 ಚಿಹ್ನೆಗಳನ್ನು ಬರೆದು ಬಾಗಿಲಿಗೆ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸಿ. ಈಗಷ್ಟೇ ಆ 3 ಚಿಹ್ನೆಗಳನ್ನು ಬರೆದಿರೋದ್ರಿಂದ ಅಷ್ಟು ನೀಟಾಗಿ ಅದು ಕಾಣಿಸ್ತಾ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಒಣಗಿದ ಮೇಲೆ ನೀಟಾಗಿ ಕಾಣಿಸುತ್ತೆ. ಇನ್ನು ನಾವು ಯಾವ್ಯಾವ ಪರಿಹಾರಗಳನ್ನು ಮಾಡಿದೀವೋ ಆ ಪರಿಹಾರಗಳಿಗೆಲ್ಲದಕ್ಕೂ ಕೂಡ ಆರತಿಯನ್ನು ತೋರಿಸಿ ಆನಂತರ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು. ಸಾಂಬ್ರಾಣಿ ಧೂಪವನ್ನು ತೋರಿಸಿದ ನಂತರ ನಾನು ಯಾವ್ಯಾವುದನ್ನು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿದ್ದೀನೋ ಅಥವಾ ಎಲ್ಲೆಲ್ಲಿ ಕಟ್ಟಬೇಕು ಅಂತ ಹೇಳಿದ್ದೀನೋ ಅಲ್ಲಲ್ಲಿ ನೀವು ಈ ಎಲ್ಲ ಪರಿಹಾರಗಳನ್ನು ಮಾಡ್ಕೊಬೋದು. ಈ ಪರಿಹಾರನ ಮಾಡಿಕೊಳ್ಳೋದಕ್ಕೆ ಇದೇ ಸಮಯ ಅಂತ ಏನೂ ಇಲ್ಲ. ಅಮಾವಾಸ್ಯೆ ದಿನ ಯಾವ ಸಮಯದಲ್ಲಿ ನಿಮಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾಡ್ಬೋದು. ಯಾರ್ದಾದ್ರೂ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮನೆ ಏಳಿಗೆ ಅನ್ನೋದೇ ಆಗೋದಿಲ್ಲ. ಪದೇ ಪದೇ ಜಗಳಗಳಾಗ್ತಾ ಇರುತ್ತೆ, ಮನಸ್ತಾಪಗಳಾಗ್ತಾ ಇರುತ್ತೆ, ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗತ್ತೆ, ಹಣಕಾಸಿನ ಅಭಾವ ಕೂಡ ತುಂಬಾ ಜಾಸ್ತಿ ಆಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ವಿಶೇಷ ಅಮಾವಾಸ್ಯೆಗಳಲ್ಲಿ ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಮನೆ ಲಕ್ಷ್ಮೀ ಕಳೆಯಿಂದ ಕೂಡಿರುತ್ತೆ.
ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋ ಅಂಥ 7 ಅದ್ಭುತ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು, ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.